ಚೇಳೂರಿನಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವ ವಿದ್ಯಾರ್ಥಿಗಳ ಆಕರ್ಷಕ ಮೆರವಣಿಗೆ. ಚೇಳೂರು ತಾಲೂಕು ಕೇಂದ್ರದಲ್ಲಿ ಶನಿವಾರ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶ್ರದ್ಧಾ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ಕಚೇರಿ ಮುಂಭಾಗದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬಳಿಕ ಕೆಪಿಎಸ್ ಶಾಲೆಯಿಂದ ಆರಂಭಗೊಂಡ ಬೃಹತ್ ಮೆರವಣಿಗೆಯಲ್ಲಿ ವಿವಿಧ ಶಾಲೆಗಳ 100 ವಿದ್ಯಾರ್ಥಿಗಳು ಪಾಲ್ಗೊಂಡರು. ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ನೊಂದಿಗೆ ರಾಷ್ಟ್ರಧ್ವಜ ಹಾಗೂ ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆಗಳು ಕೂಗಿ ವಿದ್ಯಾರ್ಥಿಗಳು ದೇಶಭಕ್ತಿ ಮೆರೆದರು. ಮೆರವಣಿಗೆಯುದ್ದಕ್ಕೂ ದೇಶಭಕ್ತಿ ಗೀತೆಗಳಿಗೆ ನೃತ್ಯ, ಕೋಲಾಟ ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ಮೆರವಣಿಗೆಯು ಸರ್ಕಾರಿ ಆಸ್ಪತ್ರೆವರೆಗೆ ಸಾಗಿ ಅಲ್ಲಿಂದ ವೃತ್ತ ನಿರೀಕ್ಷಕರ ಕಚೇರಿ ಮಾರ್ಗವಾಗಿ ಕೆಪಿಎಸ್ ಶಾಲಾ ಆವರಣ ತಲುಪಿತು. ತಹಸೀಲ್ದಾರ್ ಶ್ವೇತಾ ಬಿಕೆ ಮಾತನಾಡಿ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಶಿಕ್ಷಣ, ಕಂದಾಯ, ಪೊಲೀಸ್ ಹಾಗೂ RDPR ಇಲಾಖೆಯ ಸಿಬ್ಬಂದಿಗೆ ಧನ್ಯವಾದಗಳು ತಿಳಿಸಿದರು. ಕಾರ್ಯಕ್ರಮದ ನಿಜವಾದ ಕೇಂದ್ರ ಬಿಂದು ಶಾಲಾ ಮಕ್ಕಳು ಎಂದು ಅಭಿನಂದಿಸಿದರು. BSP ತಾಲೂಕು ಅಧ್ಯಕ್ಷರಾದ ಆನಂದ್ರವರು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾನ್ ಗಣ್ಯಾತಿಗಣ್ಯರ ಶ್ರಮ ಹಾಗೂ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ ವೀರರ ಪರಿಚಯವನ್ನು ಹಂಚಿಕೊಂಡು ಹಾಡಿ ಹೊಗಳಿದರು. ಇನ್ನು ಸುಮಾರು ವಿಷಯಗಳನ್ನು ವಿದ್ಯಾರ್ಥಿಗಳಲ್ಲಿ ತಿಳಿಸಿ ಭಾಷಣವನ್ನು ಮುಕ್ತಾಯ ಮಾಡಿದರು. ಕಾರ್ಯಕ್ರಮದಲ್ಲಿ PSI ಗಣೇಶ್, ಕೆ ಶಿರಸ್ತೇದಾರ್ ಸತೀಶ್, RI ಈಶ್ವರ್, ಗ್ರಾಮ ಆಡಳಿತಾಧಿಕಾರಿಗಳಾದ ಜಕ್ಕು, ಅನಿತಾ, ರವಣಮ್ಮ, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗ್ರಾಮ ಸಹಾಯಕರಾದ ಜಿಲಿಪಿಗಾರಪಲ್ಲಿ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವರದಿ ಯಾರಬ್ಯಂ, ಚೇಳೂರು. ಮತ್ತೆ ಇಲ್ಲಿ ಬಂದಿರತಕ್ಕಂಥ ಖಾಸಗಿ ವಿದ್ಯಾರ್ಥಿನಿಯರೇ, ಶಿಕ್ಷಕರಿಗೆ, ಯಾಕಂದರೆ ನಮ್ಮ ಈ ದೇಶದ 300 ವರ್ಷಗಳಿಂದ ಬ್ರಿಟಿಷರು ಬಂದು ಬೇರೆ ದೇಶಗಳಿಗೆ ಬಂದು ವ್ಯಾಪಾರಕ್ಕೆ ಬಂದಕ್ಕಂಥ ಅನೇಕರು ಅವರು ಪೂರ್ವಿಕರು ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೆ ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಟಗಾರರು, ಚಳವಳಿಗಾರರು, ನಮ್ಮ ದೇಶದ ಮಹಾತ್ಮ ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಕಿತ್ತೂರು ಚೆನ್ನಮ್ಮನವರು ಇರ್ಬೋದು, ಅನೇಕ ಚಳವಳಿಯನ್ನು ಹೋರಾಟಗಾರರನ್ನು ಬಂದು ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮಹನೀಯರನ್ನ ಇವತ್ತು ನಾವು ನೆನೆಸ್ಕೊತಾ ಇದ್ದೀವಿ. ಅಂದ್ರೆ ಅವರು ಈ ದೇಶವನ್ನು ಪಡೆದು ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅದೇ ಸ್ಫೂರ್ತಿ ಹೋರಾಟವೇ ML ಆಗಿರ್ಬೋದು, MP ಆಗಿರ್ಬೋದು, PM ಆಗಿರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ಮಾಡಿದ್ರೆ ಅವರನ್ನ ಪ್ರಶ್ನಿಸುವಂತಹ ಹಕ್ಕು ಈ ಸಂವಿಧಾನ ನಮ್ಗೆ ಕಲ್ಪಿಸಿಕೊಟ್ಟಿದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ನೀವು ಅರ್ಥ ಮಾಡ್ಕೊಳ್ಳಿ. ಸಂವಿಧಾನವನ್ನು ಮಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲೇ ಶಾಸನಬದ್ಧವಾಗಿ ಆಯ್ಕೆಯಾಗುವಂತ ಜನಪ್ರತಿನಿಧಿಗಳು ಇವತ್ತು ಸಂವಿಧಾನವನ್ನು ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತವರಿಗೆ ನಾವು ಒಂದೇ ಉತ್ತರ ಕೊಡಬೇಕು, ಅದುವೇ ಹೋರಾಟ. ಈ ಸ್ವತಂತ್ರ ಹೋರಾಟಗಾರರು ಯಾರಿದ್ದಾರೆ? ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೇ ನಮ್ಗೆ ಸ್ಫೂರ್ತಿ. ಯಾರೇ ತಪ್ಪು ಮಾಡಿದ್ರು ಮಾತಾಡುವ ಹಕ್ಕು ಆರ್ಟಿಕಲ್ 19 ನಮ್ಗೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಬೇಕು, ದೇಶವನ್ನು ಉಳಿಸುವಂತ ಕೆಲಸ ಮಾಡಬೇಕು. ಇವತ್ತು 123 ದೇಶಗಳ ಪೈಕಿ 102ರ ಸ್ಥಾನದಲ್ಲಿದೆ. ಅಂದ್ರೆ ಗಂಭೀರವಾಗಿರ್ತಕ್ಕಂತಹ ಹಸಿವನ್ನು ನಾವು ಪಡೆದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪತ್ರಿಕಾ ಸ್ವತಂತ್ರ ಪತ್ರಿಕಾ 128 ಬಹಳ ಸಂದರ್ಭಗಳಲ್ಲಿ ನಾನು ಹೇಳ್ತಾ ಬಂದಿದ್ದೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅದೊಂದು ಚೇತನ. ಅಂಬೇಡ್ಕರ್ ಅಂತಂದ್ರೆ ಒಂದು ಕ್ರಾಂತಿ.
ಅಂಬೇಡ್ಕರ್ ಅಂತಂದ್ರೆ ಒಂದು ರೆವಲ್ಯೂಷನ್, ಅಂಬೇಡ್ಕರ್ ಅಂತಂದ್ರೆ ಒಂದು ಸುಧಾರಣೆ, ಅಂಬೇಡ್ಕರ್ ಅಂದ್ರೆ ಧ್ವನಿ ಇಲ್ಲದವರ ಧ್ವನಿ, ಅಂಬೇಡ್ಕರ್ ಅಂದ್ರೆ ಅದೊಂದು ಚರಿತ್ರೆ, ಅದೊಂದು ಸಂಘಟನೆ, ಹೋರಾಟ, ಅದೊಂದು ಎಲ್ಲರಿಗೂ ಪಾಠ, ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕನ್ನು ನೆನಪಿಸುವ ಮಹಾನ್ ಚೇತನ ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ಇದೆ ಅಂತಂದ್ರೆ ಭಾರತದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ವಿದ್ಯಾರ್ಥಿಗಳೇ. ಆಫ್ರಿಕಾದ ಪತ್ರಿಕರ್ತನೊಬ್ಬ